ವಾಟ್ ಈಸ್ ಅಪ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನಿನ್ನೆ ಆಲ್ಮೋಸ್ಟ್ 12 ಅವರ್ಸ್ ಡ್ರೈವ್ ಮಾಡಿ ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ನೋಡಿರಿ ಇಲ್ಲಿ ವ್ಯೂ. ಆಲ್ಮೋಸ್ಟು ಅದೊಂದು ದೊಡ್ಡ ರಿವರ್ ಇರೋದಲ್ಲಿ, ಅದು ಸಮುದ್ರಕ್ಕೆ ಕನೆಕ್ಟ್ ಆಗುತ್ತಂತೆ. ಸೊ ದೇ ಆರ್ ಪೀಪಲ್ ಸಿಟ್ಟಿಂಗ್ ಆ್ಯಂಡ್ ರೀಡಿಂಗ್ ಬುಕ್ಸ್, ಮೆಡಿಟೇಷನ್. ಇದೆಲ್ಲ ಸೂಟ್ಸ್ ರೂಮ್ ಅವೈಲೇಬಲ್ ಇರೋದು. ಸೊ ನಮ್ಮ ರೂಮ್ ಇನ್ನೂ ಅಲ್ಲಿ ಮುಂದೆ ತೋರಿಸ್ತೀನಿ. ನೋಡಿ, ಇಲ್ಲೇ ನಮ್ಮ ರೂಮ್ ಬರೋದು. ಸೊ ಈ ಥರ ಫ್ಲೋಟ್ ಆಗ್ತಿದೆಯಲ್ಲ. ಸೊ ಒನ್ ಆಫ್ ದಿಸ್ ಇಸ್ ಆರ್ ರೂಮ್. ಸೊ ಅಲ್ಲಿ ಬ್ಯಾಲ್ಕನಿನೂ ಕೊಟ್ಟಿದ್ದಾರೆ. ಬ್ಯಾಲ್ಕನಿ ಹಿಂದೆ ಹೋಗಿದ ತಕ್ಷಣ ಸಮುದ್ರ ಮೇಲೆ ನಿಂತಿರೋ ಥರ ಅನಿಸುತ್ತೆ. ಸಮುದ್ರ ಅಲ್ಲ, ಸಾರಿ, ರಿವರ್ ಮೇಲೆ. ಸೊ ಪಾರ್ಕ್ ಇಲ್ಲಿ ಕೊಟ್ಟಿದ್ದಾರೆ. ಪಾರ್ಕಿನ ಎಕ್ಸಾಕ್ಟ್ ಮುಂದೆ ಇರೋದೆ ನಮ್ಮ ರೂಮು. ಸೊ ದಿಸ್ ಇಸ್ ಆರ್ ರೂಮ್. ನೋಡಿರಿ, ನಿಮಗೂ ಐಡಿಯಾ ಸಿಗುತ್ತೆ. ಅಲ್ಲಿ ಫ್ಲೋಟ್ ಆಗ್ತಿದೆಯಲ್ಲ, ಸೊ ಅದೇ ಥರ ಫ್ಲೋಟ್ ಆಗ್ದಂಗೆ ಹಿಂದೆ ಬ್ಯಾಲ್ಕನಿ ಇರುತ್ತೆ. ಬ್ಯಾಲ್ಕನಿಯಿಂದ ನಿಂತ್ಕೊಂಡು ನೋಡೋ ಥರ. ಸೊ ಗೈಸ್ ನೋಡಿ, ನಾನು ಮಾತಾಡ್ತಿದ್ದು ವ್ಯೂ ಇದೆ. ಕ್ರೇಜಿ ಇದೆಯಲ್ಲ. ಸೊ ಈಗ ಆಲ್ಮೋಸ್ಟ್ ಸನ್ರೈಸ್ ಆಗಿದೆ. ಸ್ವಲ್ಪ ಜಲ್ದಿ ಇದ್ದರೆ ಸನ್ರೈಸ್ ನೋಡಿದರೆ ಇನ್ನೂ ಸೂಪರಾಗಿರೋದು. ಸೊ ನೋಡಿರಿ, ಸೊ ಮೆಶ್ ಹಾಕಿದ್ದಾರೆ ಸೇಫ್ಟಿ ಪರ್ಪಸ್ಗೋಸ್ಕರ. ಸ್ಟಿಲ್ ಎಷ್ಟೇ ದೂರ ನೋಡಿದ್ರೂ ಆಲ್ಮೋಸ್ಟು ನೀರೇ ಕಾಣಿಸುತ್ತೆ. ಸೊ ಗೈಸ್, ಈಗ ನೀವು ನಮ್ಮ ರೂಮ್ ನೋಡಿದಾಯ್ತಲ್ಲ. ಸೊ ಬನ್ನಿ, ಟೋಟಲ್ ರೆಸಾರ್ಟ್ ಎಕ್ಸ್ಪ್ಲೋರ್ ಮಾಡೋಣ. ಆ್ಯಕ್ಚುಲಿ ರಾತ್ರಿ ಬಂದಿದ್ದ ಕಾರಣದಿಂದ ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ನೇಚರ್ ತುಂಬ ಬ್ಯೂಟಿಫುಲ್ ಆಗಿದೆ. ದ್ಯಾಟ್ ಐ ಹ್ಯಾವ್ ಟು ಸೇ. ತುಂಬ ಗ್ರೀನ್ರಿಯಿಂದ ತುಂಬ ಚೆನ್ನಾಗಿದೆ. ಇದೊಂದು ಆಯುರ್ವೇದಿಕ್ ಸ್ಪಾ. ಈ ಫ್ಲೋಟಿಂಗ್ಸ್ ರೂಮ್ ನೀವೇನೇನು ನೋಡ್ತಿದ್ದೀರಲ್ವ ಇಲ್ಲಿ, ಸೊ ಅದ್ರದ್ದು ಬಂದ್ಬಿಟ್ಟು ಇದೊಂದು ಸಿಂಗಲ್ ಲೈನ್ ಇರೋದು. ದೇರ್ ಅಪ್ರಾಕ್ಸ್ ಒಂದು 15 ರೂಮ್ಸ್ ಅವೈಲೇಬಲ್ ಇಯರ್, ಬರೀ ಫ್ಲೋಟಿಂಗೋಸ್ಕರ. ಬಟ್ ಅಫ್ಕೋರ್ಸ್ ಯಾರ್ ಬೇರೆ ಬೇರೆ ಹೋಟೆಲ್ ಯೂನಿಟ್ಸು, ಆಮೇಲೆ ಸೂಟ್ಸ್ ಎಲ್ಲ ಇದೆ. ವಿಡಿಯೋ ಮಾಡಿದಾಗ ತುಂಬ ಗ್ಯಾಪ್ ಕೊಟ್ಟರೆ ಏನು ಪ್ರಾಬ್ಲಮ್ ಆಗೋದಂದರೆ, ಅಗೇನ್ ಸ್ಟಾರ್ಟ್ ಡೆವಲಪಿಂಗ್ ಆ್ಯಂಗ್ಸೈಟಿ. ಆಮೇಲೆ ಭಯ ಆಗುತ್ತೆ. ತಿರ್ಗಾ ಫಂಬಲ್ ಆಗ್ತೀರಾ, ಏನು ಮಾತಾಡೋದು ಗೊತ್ತಾಗಲ್ಲ, ಐಡಿಯಾ ಬರೋಲ್ಲ. ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣ ಎಲ್ಲ ಐಡಿಯಾಸ್ ಬರುತ್ತೆ. ಬಟ್ ಆನ್ ಮಾಡಿದ ತಕ್ಷಣ ನೀವೇನು ಮಾತಾಡಬೇಕು ಅದೆಲ್ಲ ಗೊತ್ತೇ ಆಗೋಲ್ಲ. ಸೊ ಹೇಳ್ತಾರಲ್ವ, ಕನ್ಸಿಸ್ಟೆನ್ಸಿ ಇರಲೇಬೇಕು ಅಂತ. ಸೊ ಅದರ ಒಂದು ರೀಸನ್ ಬಂದ್ಬಿಟ್ಟು ಇದು ಕೂಡ. ಯಾಕಂದರೆ ಕನ್ಸಿಸ್ಟೆಂಟಾಗಿದ್ದರೆ ಯು ವಿಲ್ ಬಿ ಮೋರ್ ಫ್ಲೂಯೆಂಟ್, ಚೆನ್ನಾಗಿ ಮಾತಾಡ್ಬೋದು. ಸೊ ನೋಡಿ, ವಿ ಆರ್ ಎಂಟ್ರಿಂಗ್ ದ ಪೂಲ್ ಏರಿಯಾ. ಕ್ರೇಜಿ ಅಲ್ವಾ ಇದೂ ನೋಡಿ. ಸೊ ಇಬ್ಬರು ಕಪಲ್ಸ್ ಬಂದಾಗ ಅಲ್ಲಿ ಕೂತ್ಕೊಬೋದು, ಇಲ್ಲ ಸಿಂಗಲ್ಸ್ ಇರುವಾಗ ಹಿಂಗೆ ಕೂತ್ಕೊಬೋದು. ಆ್ಯಂಡ್ ದಟ್ಸ್ ದಿ ಪೂಲ್ ಏರಿಯಾ. ಮಕ್ಕಳು ಪೂಲು ಆ್ಯಂಡ್ ದಿ ಅಡಲ್ಟ್ಸ್ ಪೂಲ್. ಆ್ಯಂಡ್ ಅಕ್ಕಪಕ್ಕ ನೇಚರು ಕೂಡ ತುಂಬ ಚೆನ್ನಾಗಿದೆ. ಈ ಏರಿಯಾ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ನಾನು ರಾತ್ರಿ. ಬಟ್ ಐ ಗೆಸ್ ದೋಸ್ ಆರ್ ದ ರೂಮ್ಸ್. ಅಲ್ಲಿ ರಿಸೆಪ್ಷನ್ ಬರುತ್ತೆ ಮೋಸ್ಟ್ಲಿ ಮುಂದೆ. ದಿಸ್ ಇಸ್ ಅದ ಐ ಡೋಂಟ್ ನೋ, ಐ ಗೆಸ್ ಇದೆ ಅನ್ಕೊತೀನಿ. ದ ಪ್ಲೇ ಏರಿಯಾ ಇದು. ಸೊ ಅಲ್ಲಿ ನೋಡಿ ಸೈಕಲ್ಸ್ ಎಲ್ಲ ಇದೆ ಅಲ್ಲಿ. ಸೊ ಪ್ಲೇ ಏರಿಯಾ ಅದು. ನೆನ್ನೆ ರಾತ್ರಿ ಡಿನ್ನರ್ಲಿಕ್ಕೆ ಬಂದಾಗ ನೋಡಿದ್ದು. ಸೊ ದಿಸ್ ಇಸ್ ದ ಡೈನಿಂಗ್ ಏರಿಯಾ ಇಲ್ಲಿರೋದು. ಆ್ಯಂಡ್ ದಟ್ಸ್ ದಿ ರಿಸೆಪ್ಷನ್. ನೋಡ್ಬೋದು ನೀವು, ದಿಸ್ ಇಸ್ ದ ರಿಸೆಪ್ಷನ್ ಏರಿಯಾ. ಫೌಂಟೇನ್ ಎಲ್ಲ ಆನ್ ಆಗುತ್ತೆ. ಅಲ್ಲ, ಫೌಂಟೇನ್ ಅಲ್ಲ, ಸಾರಿ, ದಟ್ಸ್ ದಿಸ್ ಎ ಶೋ ಪೀಸ್. ತುಂಬ ಚೆನ್ನಾಗಿದೆಯಲ್ಲ. ಸೊ ಇವತ್ತು ನಾವು ಹೋಗ್ತಿರೋದು ಜಟಾಯು ಮತ್ತು ಕೊಲ್ಲಂ ಲೈಟ್ ಹೌಸು. ಸೊ ಈಗ ಜಸ್ಟು ಬ್ರೇಕ್ಫಾಸ್ಟ್ ಅಂತ ಬಂದಿದ್ದೀರಿ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋದು.
ಆಲ್ ರೈಟ್ ಗೈಸ್, ಸೊ ಈಗ ಜಸ್ಟು ನಮ್ಮದು ಬ್ರೇಕ್ಫಾಸ್ಟ್ ಮುಗೀತು. ಬ್ರೇಕ್ಫಾಸ್ಟ್ ಆದಮೇಲೆ ಇವಾಗ ಹೋಗ್ತಿರೋದು ನೆಕ್ಸ್ಟ್ ಸ್ಟಾಪು ಜಟಾಯು. ಗೈಸ್ ಈಗ ರೀಚ್ ಆಗಿದ್ದೀವಿ, ರೋಪ್ವೇಗೆ ಎಂಟ್ರೆನ್ಸ್ಗೆ ಹೋಗ್ತಿದ್ದೀವಿ. ಕ್ರೇಜಿ, ತುಂಬ ಉದ್ದ ಲೈನ್ ಐತೆ ಆಲ್ರೆಡಿ. ನಮ್ಮ ಟರ್ನ್ ಇನ್ನೂ ಯಾವಾಗ ಬರುತ್ತೋ ಗೊತ್ತಿಲ್ಲ. ಗೈಸ್ ಈಗ ಆಲ್ಮೋಸ್ಟ್ ನಮ್ಮ ಟರ್ನ್ ಬಂದಿದೆ. ಆಲ್ಮೋಸ್ಟ್ ಏನಪ್ಪ ರೀಚ್ ಆದ್ರಿ. ಅವ್ನು ಹೇಳ್ದಂಗೆ ಅದಕ್ಕೂ ತುಂಬ ಚೆನ್ನಾಗಿರೋದು ಇದು ವ್ಯೂ. ಮಸ್ತಾಗಿದೆಯಲ್ಲ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ವ್ಯೂಸ್ ಇಲ್ಲಿಂದ. ಅದು ಹೊರಡೆ ಹೋಗ್ಬೋದಾ? ಮ್ಯೂಸಿಯಮ್ ಅದು. ಹಲೋ ಮೇಡಮ್, ಈ ಕಡೆ ನೋಡಿ. ಯೂಟ್ಯೂಬ್ ಚಾನಲ್ ಓನರ್ ಇವರು. ತಮ್ಮ. ಹಲೋ ಸರ್. ಸೊ ಇದೊಂದು ಆಲ್ಮೋಸ್ಟ್ ಒಂದು ಸ್ವಲ್ಪ ಸೋಷಲ್ ಆ್ಯಂಗ್ಸೈಟಿ ಟೆಸ್ಟ್ ಇದ್ದಂಗೆ ಇರುತ್ತೆ. ಇಷ್ಟು ಜನ ಮುಂದೆ ಮಾತಾಡಬೇಕಂದ್ರೆ ಆಬ್ವಿಯಸ್ಲಿ ಯಾರೇ ಇದ್ರೂ ಭಯ ಆಗೇ ಆಗುತ್ತೆ. ಓಕೆ, ಒಳ್ಳೆ ವ್ಯೂ ಇದೆ ಈ ಕಡೆಯಿಂದ. ವೆದರ್ ಆ್ಯಕ್ಚುಲಿ ತುಂಬ ಸಪೋರ್ಟಿವ್ ಆಗಿದೆ ಈ ಸೀಸನಲ್ಲಿ. ಆ್ಯಕ್ಚುಲಿ ನಾವು ಜುಲೈಯಲ್ಲಿ ಬಂದಿರೋದು, ಬಟ್ ಸ್ಟಿಲ್ ಇವನ್ ಇನ್ ಜುಲೈ ತುಂಬ ಕ್ಲಿಯರ್ ಸ್ಕೈ ಇದೆ. ಅಷ್ಟು ನಾವು ಆ್ಯಕ್ಚುಲಿ ರೇನಿ ಸೀಸನ್ ಅಂದ್ಕೊಂಡ್ರೆ ಅಷ್ಟು ಮಳೆ ಏನೂ ಇಲ್ಲ, ತುಂಬ ಬಿಸಿಲಿದೆ ಆ್ಯಕ್ಚುಲಿ. ಆಲ್ಮೋಸ್ಟ್ ಸಮ್ಮರ್ ಇದ್ದಾಗೆ ಇದೆ. ಆ್ಯಂಡ್ ಇದು ಬಂದು ಆಲ್ಮೋಸ್ಟ್ ಒಂದು ಸ್ಟೇಡಿಯಂ ಇದ್ದಾಗೆ ಅಂತೆ. ಸ್ಟೇಡಿಯಂ ಅಲ್ಲ, ಥಿಯೇಟ್ರ್ ಏರಿಯಾ. ಈವ್ನಿಂಗ್ ಟೈಮ್ಸ್ ಏನಾದರೂ ಫಂಕ್ಷನ್ ಏನಾದರೂ ಮಾಡ್ಬೋದು ಅನ್ಕೊತೀನಿ. ಐ ಹ್ಯಾವ್ ಸ್ಟಿಲ್ ನೋ ಐಡಿಯಾ. ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ. ಇಲ್ಲೊಂದು ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗೋಣ ಆಮೇಲೆ. ಸೊ ಇದು ವ್ಯೂ ಪಾಯಿಂಟ್ ಅಂತ ಗೈಸ್ ಆ್ಯಕ್ಚುಲಿ ನೋಡಿ, ತುಂಬ ಚೆನ್ನಾಗಿದೆ. ಸೊ ಅಲ್ಲಿನ ದೇವಸ್ಥಾನ ನಾವು ನೋಡ್ದಂಗೆ ಅಲ್ಲಿಮೇಲೆ ಕರ್ಕೊಂಡು ಹೋಗೋಣ ಬರ್ರಿ. ಕ್ರೇಜಿಯಾಗಿದೆ, ಚೆನ್ನಾಗಿದೆ. ನೋಡಿ ಇದು ಟೆಂಪಲ್ಲು, ಒಳಗಡೆ ಟೆಂಪಲ್. ಆರ್ಕಿಟೆಕ್ಚರ್ ವರ್ಕು ತುಂಬ ಆಲ್ಮೋಸ್ಟ್ ಡೀಸೆಂಟಾಗಿ ಚೆನ್ನಾಗಿದೆ. ಮೋಸ್ಟ್ಲಿ ಒಳಗಡೆ ವೀಡಿಯೋ ಅಲೌ ಇರಲ್ಲ. ಗೈಸ್ ಇವಾಗ ನಮ್ಮಮ್ಮ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ. ಶಾರ್ಪ್ 12 o'clock ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬಟ್ ನಾವು ಆಲ್ಮೋಸ್ಟ್ ಇವಾಗ ಬಂದಿರೋದು 12:02ಗೆ. ಸೊ ಅಮ್ಮ ಪಾಪ ಕೇಳ್ಕೊಂಡಿದ್ದಕ್ಕೂ ಬಿಟ್ಟಿಲ್ಲ. ಆಬ್ವಿಯಸ್ಲಿ ಅವ್ರದ್ದು ಒಂದು ರೂಲ್ಸ್ ಇರ್ತದೆ, ಬಟ್ ಏನು ಮಾಡಲಿಕ್ಕಾಗಲ್ಲ. ಕ್ಲೋಸ್ ಅಂದಮೇಲೆ ಕ್ಲೋಸು, ಇಟ್ಸ್ ಓಕೆ. ಬಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ. ಹಾಗೆ ಇಲ್ಲಿಂದ ಇದು ಎರಡು ಒಂದೇ ಫ್ರೇಮಲ್ಲಿ ನೋಡಿ, ಒಂದು ತುಂಬ ಆಲ್ಮೋಸ್ಟು ತುಂಬ ಚೆನ್ನಾಗಿ ಒಳ್ಳೆ ಸೀನಲ್ಲಿ ಬರ್ತಿದೆ. ಇಲ್ಲಿ ನಮ್ಮ ರಾಮನ ಅವರ ಫುಡ್ ಪ್ರಿಂಟ್ ಒಂದು ಹಾಕಿದ್ದಾರೆ ನೋಡಿರಿ. ಇಲ್ಲಿ ಕಾಣಿಸ್ಬೋದು, ಇದೆಲ್ಲ ಫಿಂಗರ್ಸ್ದು ಔಟ್ಲೈನ್ ಡ್ರಾ ಮಾಡಿ ನೋಡಿ. ಇಲ್ಲಿ ಕಾಲಿನ ಶೇಪು. ಸೊ ಈಗ ಲಂಚಿಗೆ ಬಂದಿದ್ದೀವಿ. ಸಿನಿಮಾ ರೆಸ್ಟೋರೆಂಟು ಅದಕ್ಕೆ ಎಲ್ಲ ಫಿಲ್ಮ್ ಹೀರೋ ಸರ್ ಎಲ್ಲ ಹಾಕಿರೋದು. ಇಲ್ಲೇ ಕ್ಯಾಮ್ರಾಮನ್ ಅವರೇ ನೋಡಿರಿ, ಆ್ಯಕ್ಷನ್. ಆಯ್ತು, ಸೊ ಈಗ ಹೋಗ್ತಿರೋದು ಮ್ಯಾಂಗ್ರೋವ್ ಫಾರೆಸ್ಟ್ಗೆ. ಇಲ್ಲಿಂದ ಬೋಟ್ ಎಕ್ಕಿ ಹೋಗ್ಬೇಕಂತೆ.
ಸೊ ಮಮ್ಮಿ ಮತ್ತು ಅಪ್ಪ ಅಲ್ಲಿ ಮಾತಾಡೋಕೆ ಹೋಗಿದ್ದಾರೆ ಅವ್ರ ಹತ್ರ ಬೋಟ್ಗಾಗಿ. ನಾ ಇವಾಗ ಹೋಗ್ತಿದ್ದೀರಿ. ಈಗ ಹೋಗ್ತಿರೋದು ಮ್ಯಾಂಗ್ರೂವ್ ಫಾರೆಸ್ಟ್ ಐಲ್ಯಾಂಡ್ಗೆ. भैया वो है क्या फॉरेस्ट ನೋಡಿ ಅದೇ ಮ್ಯಾಂಗ್ರೂವ್ ಫಾರೆಸ್ಟ್. ಸೊ ಚೆಕ್ ಇನ್ ಚೆಕ್ಔಟ್ ಏರಿಯಾ ಅಂತ ಇದೆ ಇದು. ಅಲ್ಲಿ ದಾರಿ ನೋಡ್ತಿದ್ದೀರಲ್ಲ ಮಧ್ಯದಲ್ಲಿ, ಅಲ್ಲಿ ಕರ್ಕೊಂಡು ಹೋಗ್ತಿರೋದು ಇವಾಗ. ರೀಚ್ ಆಗಿದ್ದೀರಿ ಐಲ್ಯಾಂಡ್ಗೆ. ಸೊ ಇಲ್ಲಿಂದ ಬೇರೆ ಬೋಟಲ್ಲ, ಬೇರೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಸೊ ಇಲ್ಲಿವರೆಗೂ ಸ್ಪೀಡ್ ಬೋಟಲ್ಲಿ ಮುಗೀತು. ಇಲ್ಲಿಂದ ಏನು ಬೋಟ್ ಅನ್ನೋದಪ್ಪ ಇದು? ಟೊಳ್ಳೋ ಬೋಟಾ? ಹಾಂ, ಕೈ ಬೋಟು. ಬನ್ನಿ ಸಾ. ಹಾಂ, ಸೊ ಆಲ್ಮೋಸ್ಟ್ ಒಂದು ದೊಡ್ಡ ಲೇಕ್ ಒಂದು ಪೋರ್ಷನ್ ಕಂಪ್ಲೀಟ್ ಮಾಡಿಕೊಂಡು ಈಗ ಬಂದಿದ್ದೀನಿ ನೋಡ್ರಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆಲ್ಮೋಸ್ಟ್ ಇಳಿದ್ರು ಇಳಿಬೋದು, ಬಟ್ ದೆನ್ ಸುಮ್ಮನೆ ಯಾಕೆ ರಿಸ್ಕ್ ಅಂತ ಬೇಡ ಅಂತಾರೆ. ಡೀಪ್ ಕಮ್ಮಿ. ಹಾಂ, ಸೊ ನೋಡೋದಲ್ಲ ಡೀಪ್ ಕಮ್ಮಿ ಇದೆ ಅಂತೆ. ಆಲ್ಮೋಸ್ಟ್ 2 feet ಇಳಿದ್ರೂ ಇಳಿದ್ಬಿಡ್ಬೋದು. ಏನಪ್ಪ ಗೈಸ್, ಈಗ ಮುಗೀತು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ತುಂಬ ಒಳ್ಳೆ ಏನಿದೆ ಫೋಟೋ ಪ್ಲೇಸಸ್ಸು. ಗೈಸ್ ಇಲ್ಲಿ ಬೋಟವ್ರು ಹೋಗೋಕ್ಕೆ ಒಂದು ಸಪ್ರೇಟ್ ಶಾಪ್ ಥರ ಮಾಡಿದ್ದಾರೆ. ಸೊ ಎಕ್ಸ್ಕ್ಲೂಸಿವ್ಲಿ ಫಾರ್ ಬೋಟ್ ಹೌಸಲ್ಲಿ ಹೋಗೋರಿಗೆ, ಇಲ್ಲ ಈ ಸಮುದ್ರದಲ್ಲಿ ಟ್ರಾವೆಲಿಂಗ್ ಮಾಡೋರಿಗೆ, ಸೊ ಇಂಥ ಟೂರಿಸ್ಟ್ಗೆ. ಅಲ್ಲಿ ಮುಂದೆ ನೋಡ್ಬೋದು ಅದು. ಸೊ ಟೀ, ಕಾಫಿ ಆರ್ ವಾಟರ್, ಕೋಕೋನಟ್ ವಾಟರ್ ನೋಡಿ. ಆಲ್ಮೋಸ್ಟ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಪೀಪಲ್ ಟ್ರಾವೆಲಿಂಗ್ ಇನ್ ವಾಟರ್ಗೆ ಅನ್ಬೋದು. ನೋಡಿ ಇಲ್ಲೆಲ್ಲ ಕಟ್ ಮಾಡಿ ಎಲ್ಲ ಹಾಕಿದ್ದಾರೆ. ನೋಡಿ ಬಂಡಿಲ್ ಸರ್ವಿಂಗ್. ತಗೊಳ್ಳಿ. ತಮ್ಮ ಕ್ರೇಜಾಗಿ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡ್ಸೋಣ ಅಂತ ಹೇಳೋನೆ. ಸೊ ಅವ್ರ ಬೋಟ್ನ ಆಲ್ಮೋಸ್ಟ್ ಹಿಂಗೆ ಓಡಿಸ್ತಾರಂತೆ. ನೋಡೋಣ. ಡ್ರೈವಿಂಗ್ ಕೊಟ್ಟವ್ರ ಅಂಕಲ್ಲು. ನೋಡಿ ಸಾ, ವಾಟ್ಸಪ್ಪ ಮಗು. ಎಲ್ಲೆಲ್ಲ ಕರ್ಕೊಂಡು ಹೋಗ್ಬಿಡ, ಹಂಗೆ ಹೋಗು. ಹೋಯ್ತು ಒಂದು ಸೆಂಟ್ರಿಗೆ, ಸಮುದ್ರಕ್ಕೆ. ಆಯ್ತು, ಅಲ್ಲಿ ನೋಡು, ದಾರಿ ನೋಡು. ಹಾಂ, ಇವಾಗ ನಮ್ಮಪ್ಪ ಬರ್ತಾರಂತೆ ಹೊಡ್ಸೋದಕ್ಕೆ. ಹಾಂ, ನಮ್ಮಪ್ಪ ಬಂದಿದ ತಕ್ಷಣ ಸ್ಪೀಡು. ಲೆಫ್ಟ್ ಅಂತ ತಗೊಳ್ರಿ. ಹಾಂ, ಹಂಗೆ. ಹಾಂ, ಹಂಗೆ ಇನ್ನೂ ಲೆಫ್ಟ್ ತಗೊಳ್ರಿ. ನಮ್ಮ ರೆಸಾರ್ಟ್ ಕಡೆಗೆ ಹೋಗೋಣ. ಹೋಯ್ತು ಪಕಡೆ.
ऐसा कितना बार कट जाता आम्ही म्हणजे डोलाचं फोटो करेक्ट ಗೈಸ್ ಎಲ್ಲರದು ಟೈಮ್ ಮುಗೀತು. ಈಗ ತಮ್ಮ ಕುತ್ಕೊಂಡು ಇವಾಗ ಅಂಕಲ್ ಓಡಿಸ್ತಾರೆ. ಓ ಹೆಂಗ ಗೈಸ್ ವಂಡರ್ಲಾ ಮಜಾ ಇನ್ನೂ ಹೋಗಿಲ್ಲ ಅನ್ಕೊಳ್ತೀನಿ. ಅಂಕಲ್ ಸ್ವಲ್ಪ ಬಂದ್ಬಿಟ್ಟವ್ರೆ. ಬಂತು ನಮ್ಮ ರೆಸಾರ್ಟ್ ಬಂತು ನೋಡಿ. ಅಂಕಲ್ ಮಾತ್ರ ಕ್ರೇಜಿ ನೆಕ್ಸ್ಟ್ ಲೆವೆಲ್ ಮುಖ ಕೊಡ್ತಾವ್ರೆ. ನಮ್ಮ ರೆಸಾರ್ಟಲ್ಲಿ ಇರೋರು ಇದನ್ನ ನೋಡ್ಕೊಂತವ್ರು. ಪಕ್ಕದ ಇತ್ತು. ಕ್ರೇಜಿ ಎಕ್ಸ್ಪೀರಿಯನ್ಸ್ ಕೊಟ್ಬಿಟ್ಟು ಅಂಕಲ್ ಕರ್ಕೊಂಡು ಇವಾಗ. ಓಕೆ ಗೈಸ್, ಸೊ ಇವತ್ತಿಗೆ ಇಷ್ಟೇ. ಇನ್ನು ನಾಳಿನ ಪ್ಲ್ಯಾನು ಏನಿದೆ ಹೆಂಗಿದೆ ಅಂತ ನೋಡಿಕೊಂಡು ವೀಡಿಯೋ ಮಾಡೋಣ. ಬಾಯ್.